ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಳ್ತಾ ಇದ್ದೀನಿ. ನಾನು ಬಂದು ಇವತ್ತೇನು ತೋರಿಸ್ತಾ ಇದ್ದೀನಿ ಅಂತ ಅಂದ್ಕೊಳ್ತಾ ಇದ್ದೀರಾ, ನಾನು ಬಂದು ನಮ್ಮ ಅಜ್ಜಿ ಊರಿಗೆ ಹೋಗಿದ್ದೀನಿ. ಅಲ್ಲಿ ಯಾವ ಥರ ನೇಚರ್ ಇದೆ ಅಂತ ನಾನು ಒಂದು ಸ್ಮಾಲಾಗಿ ವಿಡಿಯೋ ಮಾಡ್ಕೊಂಡಿದ್ದೀನಿ. ಆಫ್ಟ್ರು ಮ್ಯಾರೇಜ್ ಆದಮೇಲೆ ಮೊದಲೇ ಥರ ಏನಾಗಲ್ಲ, ಹೋಗೋದು ಬರೋದು ಇದು ಕಾಮನ್ ಆಗಿಬಿಡುತ್ತೆ. ಯಾವಾಗಾದರೂ ಸಮ್ಮರ್ ಟೈಮಲ್ಲಿ ಫಸ್ಟ್ ಮೊದಲೇದು ಹೇಗಿತ್ತಂದರೆ, ನಾವು ಸೂಟಿ ಕೊಟ್ಟ ತಕ್ಷಣ 2 ತಿಂಗಳು 3 ತಿಂಗಳು ನಮ್ಮ ಅಜ್ಜಿ ಊರಲ್ಲೇ ಕಳೀತಾ ಇದ್ವಿ. ಬಟ್ ಇವಾಗ ಆ ಥರ ಆಗಲ್ಲ. ಬಟ್ ಇವಾಗ ಫ್ಯಾಮ್ಲಿ ಇರುತ್ತೆ, ನಮ್ಮನ್ನೇ ನಂಬ್ಕೊಂಡಿರೋ ನಮ್ಮ ಮಕ್ಕಳು ಇರ್ತಾರೆ, ಹಾಗಂತ ಅಲ್ಲೇ ಇರೋಕ್ಕೂ ಆಗಲ್ಲ. ಅಜ್ಜಿ ಊರು ಅಂದ್ರೇ ಒಂಥರ ಅನ್ಕಂಡೀಷ್ನಲ್ ಪ್ರೀತಿ. ಅದನ್ನ ನೆನಪಿಸ್ಕೊಂಡ್ರೇ ತುಂಬಾ ಖುಷಿಯಾಗುತ್ತೆ. ಆಗಿನ ಟೈಮಲ್ಲಿ ನಾವು ಸ್ಕೂಲ್ ಸೂಟಿ ಕೊಟ್ಟ ತಕ್ಷಣ ಅಜ್ಜಿ ಊರು ಅಂದ್ರೇ ಒಂದು ಅದೇನೋ ಗೊತ್ತಿಲ್ಲ, ಒಂದೇನೋ ದೊಡ್ಡ ಪ್ರಾಪರ್ಟಿ ಗಳಿಸಿದ್ದೀವಿ ಅನ್ನೋ ಥರ ಫೀಲು. ನಮ್ಮ ಅಕ್ಕ ನಾನು ತುಂಬಾ ಜಗಾಡ್ತಾ ಇದ್ವಿ, ನಾನು ಹೋಗ್ತೀನಿ ಅಂತ. ಅದರಲ್ಲಿ ಜಾಸ್ತಿ ನಮ್ಮ ಅಜ್ಜಿ ಊರಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ದೆ ನಾನು. ಅದೊಂಥರ ನೆನಪುಗಳು ಇಷ್ಟೊಂದು ಖುಷಿ ಕೊಡುತ್ತೆ ಅಂದರೆ ಹೇಳ್ಕೊಳಕ್ಕಾಗಲ್ಲ. ಈ ಜಗತ್ತಲ್ಲಿ ಅಜ್ಜಿ ಪ್ರೀತಿ ಕಂಪೇರ್ ಮಾಡೋ ಬೇರೆ ಪ್ರೀತಿನೇ ಇಲ್ಲ ಅನಿಸುತ್ತೆ. ಅಜ್ಜಿ ಪ್ರೀತಿ ಯಾವ ಥರ ಅಂದರೆ, ಅವರು ಕೊಡೋ ಅದು ಲಾಸ್ಟ್ ಟೈಮ್ ಬರುವಾಗ ಕೊಡೋ ಒಂದು ಸಣ್ಣ ಟಿಪ್ಸ್ ಅಂದರೆ ಒಂದು 10 ರೂಪಾಯಿ ಕೂಡ ನಮಗೆ ಇಷ್ಟೊಂದು ಖುಷಿ ಕೊಡುತ್ತೆ. ನಾವು ಇವತ್ತು ಎಷ್ಟೋ ದುಡ್ಡು ಗಳಿಸಿದ್ರು ಕೂಡ ಆ ಸಣ್ಣ ಅಮೌಂಟ್ಗೆ ಸರಿಸಾಟಿನೇ ಅಲ್ಲ ಅಂತ ಹೇಳ್ತೀನಿ. ಊಟ ಮಾಡಿ ಊರಿಗೆ ಹೋದ ತಕ್ಷಣ ಊಟ ಆಯಿತಾ ಅಂತ ಈ ಥರ ಎಲ್ಲ ಚೆನ್ನಾಗಿ ಕೇರ್ ತೊಗೊಳ್ಳೋದು. ಏನೋ ಕಿತಾಪತಿ ಮಾಡಿದಾಗ ಬೈತಾರೆ, ಒಂಥರ ಮತ್ತೆ ಅವರೇ ನಮ್ಮನ್ನು ಪ್ರೀತಿಸ್ತಾರೆ. ತುಂಬಾ ಖುಷಿ ಅನಿಸುತ್ತೆ. ನಾವು ಸಮ್ಮರ್ ಟೈಮಲ್ಲಿ ಊರಿಗೆ ನಾನು ನಮ್ಮ ಹಸ್ಬೆಂಡ್ ಹೋಗಿರೋದ್ರಿಂದ ನೋಡ್ತಾ ಇರ್ಬೋದು ಎಷ್ಟೆಲ್ಲ ಮನೆ ಹಿಂದ್ಗಡೆ ಎಷ್ಟೊಂದು ಗಿಡಗಳು ಬೆಳೆದಿದೆ ಅಂತ. ಮಾವಿನ ಗಿಡ, ತೆಂಗು, ಪಪ್ಪಾಯ, ಲಿಂಬು, ದೊಡ್ಡ ಲಿಂಬು, ಇಷ್ಟೆಲ್ಲ ಗಿಡಗಳಿದ್ವು. ಹಾಗೆ ಒಂದು ಕ್ಲಿಪ್ ತೊಗೊಂಡೆ. ನೋಡ್ತಾ ಇರ್ಬೋದು ಎಷ್ಟೊಂದು ಮ್ಯಾಂಗೋ ಹಣ್ಣುಗಳಾಗಿದೆ. ಬಟ್ ಈ ಹಣ್ಣುಗಳನ್ನ ಯಾವತ್ತೂ ಅವರು ಮಾರ್ಕೆಟಿಗೆ ತೊಗೊಂಡು ಹೋಗಲ್ಲ. ಇವಾಗಂತೂ ತುಂಬಾ ನಾವು ಸಣ್ಣವರಿದ್ದಾಗೂ ಇತ್ತು, ಬಟ್ ಇವಾಗಲೂ ಕೂಡ ಹಾಗೆ ಇದೆ. ನಾವು ಸಣ್ಣವರಿದ್ದಾಗ ಬಾಳೆಹಣ್ಣು ತುಂಬಾ ಇತ್ತು. ನೋಡ್ತಾ ಇರ್ಬೋದು ಇಲ್ಲಿ ದೊಡ್ಡ ಲಿಂಬು ಎಷ್ಟೊಂದು ಆಗಿದೆ ಅಂದರೆ, ಇದನ್ನು ನಮ್ಮ ಸೈಡ್ ಎಲ್ಲ ಉತ್ತರ ಕರ್ನಾಟಕ ಸೈಡ್ ಉಪ್ಪಿನಕಾಯಿ ಅಂತ ಹಾಕ್ತಾರೆ ದೊಡ್ಡ ಲಿಂಬುವನ್ನು. ಸಣ್ಣ ಲಿಂಬು ಆಲ್ಮೋಸ್ಟ್ ಯೂಸ್ ಮಾಡಲ್ಲ. ನೋಡ್ತಾ ಇರ್ಬೋದು ಗಿಡದಲ್ಲೇ ಹಣ್ಣಾಗಿರುವಂಥ ಹಣ್ಣುಗಳನ್ನು ತಿನ್ನೋದ್ರಲ್ಲೇ ಮಜಾನೇ ಬೇರೆ ಇರುತ್ತೆ. ಈ ಮಾರ್ಕೆಟಲ್ಲಿ ಔಷಧ ಬಡಿದು ಯಾವ ಥರ ಬಂದಿರುತ್ತಂತ ನಮ್ಗೆ ಗೊತ್ತಿರಲ್ಲ. ಬಟ್ ಈ ಥರ ನೇಚರ್ಲೇನೇ ನಾವು ತಿನ್ನೋದಂದರೆ ತುಂಬಾ ಖುಷಿ ಅನಿಸುತ್ತೆ. ಲಾಸ್ಟ್ ಟೈಮ್ ಇದು ಒಂದು ದಿನ ಕಳೆಯೋದ್ರಲ್ಲಿ ಮಜಾನೇ ಒಂದು ವರ್ಷಕ್ಕೆ ಸಮ ಅನಿಸ್ಬಿಡುತ್ತೆ. ನೋಡ್ತಾ ಇರೋದು ಇಲ್ಲೊಂದು ದೊಡ್ಡ ತೆಂಗಿನ ಮರ ಕೆಳಗೆ ಬಿದ್ದುಬಿಟ್ಟಿದೆ. ಹಾಗೆ ಒಂದು ವಿಡಿಯೋ ಮಾಡಂತ ನಾನು ನಮ್ಮ ಹಸ್ಬೆಂಡಿಗೆ ಹೇಳ್ತಾ ಇದ್ದೆ. ನಿಜವಾಗ್ಲೂ ನೀವು ಯಾರಾದರೂ ಸಣ್ಣವರಿದ್ದಾಗ ನಿಮ್ಮ ಅಜ್ಜಿ ಊರಿಗೆ ಹೋಗಿ ಈ ಥರ ಯಾವ್ಯಾವ ಥರ ನೀವು ಟೈಮ್ ಸ್ಪೆಂಡ್ ಮಾಡಿದ್ರಂತ ನನಗೆ ಹೇಳಿ, ಯಾವ ಥರ ಖುಷಿ ಅನಿಸುತ್ತೆ ಅಂತ ನೀವು ಕೂಡ ಹೇಳಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ನನ್ನ ಮಗ ತುಂಬಾ ಎಂಜಾಯ್ ಮಾಡ್ತಾ ಇದ್ದ. ಅಲ್ಲಿ ತುಂಬಾ ಎಳ್ನೀರು ಬಿಟ್ಟಿತ್ತು, ಬಟ್ ನಮ್ಮ ಗಿಡ ಹತ್ತಕ್ಕಾಗ್ತಿರ್ಲಿಲ್ಲ. ಈ ಪ್ರಕೃತಿನೇ ಹಾಗೆ, ಒಂದು ಕ್ಷಣ ಮೈ ಮರೆತರೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆದಾಗ ಅನಿಸ್ಬಿಡುತ್ತೆ. ಪ್ರಕೃತಿ ಮುಂದೆ ಯಾವನೂ ಕೂಡ ಶೂನ್ಯ ಅನ್ನಿಸ್ಬಿಡುತ್ತೆ. ನೋಡ್ತಾ ಇರ್ಬೋದು ಎಷ್ಟೊಂದು ಸಣ್ಣ ಲಿಂಬು. ಇದನ್ನೆಲ್ಲ ನಾವು ತಯಾರು ಮಾಡೋಕ್ಕಾಗಲ್ಲ ಅಲ್ವಾ ಈ ಪ್ರಕೃತಿಯನ್ನು. ಈ ಪ್ರಕೃತಿಯನ್ನು ನೋಡ್ತಾ ಇದ್ದರೆ ದೇವರಿದ್ದಾನೆ, ಗಾಡ್ ಈಸ್ ಗ್ರೇಟ್ ಅಂತ ಅನ್ನಿಸ್ಬಿಡುತ್ತೆ. ಆದಷ್ಟು ತುಂಬಾ ಎಂಜಾಯ್ ಮಾಡಿದ್ವಿ. ಆ ದಿನ ಮರೆಯೋಕ್ಕಾಗಲ್ಲ. ಬಟ್ ಅದಕ್ಕಾಗಿ ಈ ಮೆಮೊರೀಸ್ ಅಂತ ಈ ವಿಡಿಯೋನ ಕ್ರಿಯೇಟ್ ಮಾಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.